ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್. ಇವತ್ತಿನ ವಿಷಯ ಬಂದು ದನಗಳ ಜೊತೆ ಇದ್ರೇ ಸಮಾಧಾನ ನೆಮ್ಮದಿ ಅಂತ. ಹೌದು, ನಿಜ. ಇದು ನಮ್ಮನೆ ದನನೇ. ಇದಕ್ಕೆ ಹೆಸರು ಬಂದು ಎಲ್ಲರೂ ಗೌರಿ ಲಕ್ಷ್ಮಿ ಅಂತ ಎಲ್ಲರೂ ಬೇರೆಯವ್ರ ಮನೇಲಿ ಹೆಸರಿಟ್ರೆ, ಇದ್ರ ಹೆಸರು ಬಂದು ಎಮ್ಮೆ. ಯಾಕಂದರೆ ಇದು ಸ್ವಲ್ಪ ನಿಧಾನ, ಕರೆದ್ರೂ ನಿಧಾನವಾಗೇ ಬರುತ್ತೆ, ಏನೇ ಆದರೂ ನಿಧಾನನೇ. ನಾನು ಮಾತ್ರ ಇದನ್ನು ಪ್ರೀತಿಯಿಂದ ಎಮ್ಮಿ ಅಂತ ಕರಿತೀನಿ, ಕರೆದ್ರೆ ರೆಸ್ಪಾಂಡ್ ಮಾಡುತ್ತೆ. ಇದು ನಮ್ಮನೆ ಇನ್ನೊಂದು ಹಸ. ಇದರ ಹೆಸರು ಗುಳ್ಳಿ ಅಂತ ಇಟ್ಟಿರೋದು, ಬಟ್ ನಾನು ಇದನ್ನು ಮಲ್ಲಿ ಅಂತ ಕರಿತೀನಿ, ಕರೆದ್ರೆ ಬರುತ್ತೆ. ಇದು ಕೂಡ ನಮ್ಮನೇಲಿರೋ 2 ದನ ಕೂಡ ಸೇಮ್ ಕಂದು ಬಣ್ಣದ ಹಸುಗಳು. ಇದು ನೀವು ನೋಡ್ತಿದ್ದೀರಲ್ಲ, ಇದು ಹೊಲದಲ್ಲಿ ಮೇಯಿಸ್ತಿರೋದು ನಾವು. ಸೊ ದಿನ ಪೂರ್ತಿ ಹೊಲದಲ್ಲೇ ಮೇಯಿಸ್ತೀವಿ. ರಾತ್ರಿ ಸಂಜೆ ಟೈಮು ಕಲ್ಗಚ್ಚು ಕೊಟ್ಟಮೇಲೆ ಒಣಮೇವು ಹಾಕೋದು. ಒಣಮೇವು ಯಾವ ಥರ ಇರುತ್ತೆ ಮತ್ತು ಯಾವ ಥರ ಶೇಖರಣೆ ಮಾಡಿಟ್ಟಿರ್ತೀವಿ ಅಂಥೇಳಿ ನಾನು ಕೊನೆಯಲ್ಲಿ ತೋರಿಸ್ತೀನಿ. ಈಗ ತಮ್ನೇಲಲ್ಲಿ ಹೇಳಿರೋ ಹಾಗೆ ದನಗಳ ಜೊತೆ ಇದ್ರೇ ಸಮಾಧಾನ ನೆಮ್ಮದಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮಗೆ ನೀವೇನಾದ್ರು ಒಬ್ಬರೇ ಅನಿಸಿದರೆ, ಅಥವಾ ಸಿಟಿಲೇ ಆಗಲಿ ಹಳ್ಳಿಲೇ ಆಗಲಿ ನಿಮಗೆ ನೀವು ಒಬ್ಬರೇ ಅನಿಸಿದ್ರೆ, ಎಲ್ಲರೂ ಸಿಟಿ ಕಡೆಯಲ್ಲಿ ದನ ಸಿಕ್ಕಿದ್ರೆ ದನನ ಮಾತಾಡಿಸಿ, ಒಂದೇ ದನನ ಡೈಲಿ ಮಾತಾಡ್ಸ್ಕೊಂಡು ಹೋಗಿ, ಮಾತಾಡ್ಕೊಂಡು ಬನ್ನಿ, ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ವ, ದನಗಳ ಹತ್ರ ಹೇಳ್ಕೊಳ್ಳಿ. ಯಾರ ಹತ್ರನೂ ಹೇಳ್ಕೊಂಡಲ್ಲ ಅಂತ ಮನಸ್ಸಿನ ಭಾರ ಕಮ್ಮಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಖುಷಿ ಆಗುತ್ತೆ. ಇದು ನನ್ನ ಸ್ವಂತ ಅನುಭವ. ನಾನು ಕೂಡ ಎಷ್ಟೋ ಸರಿ ನಂಗೆ ಒಬ್ಬಳೇ ಅಂತ ಮನಸ್ಸಿಗೆ ಅನ್ನಿಸ್ದಾಗ ನಾನು ಈ 2 ದನಗಳ ಹತ್ರನೇ ಹೇಳ್ಕೊತಿದ್ದಿದ್ದು. ಎಮ್ಮಿ ಇವತ್ತು ಹಿಂಗಾಯ್ತು, ಎಮ್ಮಿ ಮಲಿ ಇವತ್ತು ಹಿಂಗಾಯಿತು, ನಂಗೆ ಇಷ್ಟು ಬೇಜಾರಾಯಿತು, ಯಾಕೆ ಹಿಂಗಾಯಿತು, ಏನಾದ್ರು ಮಾಡು ಅಂಥೇಳಿ ಅವ್ರಿಗೆ ಹೇಳ್ಕೊತಿದ್ದೆ ನಾನು. ಸೊ ಆ ಟೈಮಲ್ಲಿ ನನಗೆ ತುಂಬ ಅಟ್ಲೀಸ್ಟ್ ಕೇಳಿಸ್ಕೊಳಕ್ಕೊಂದು ಕಿವಿ ಬೇಕಿತ್ತು ನನಗೆ. ಆಗ ದನಗಳೇ ನನಗೆ ಸಾಥ್ ಕೊಟ್ಟಿದ್ದು. ಸೊ ನಾನು ಮಾತಾಡ್ತಿದ್ದೆ ಅವ್ರ ಜೊತೆ, ತುಂಬ ಮಾತಾಡ್ತಿದ್ದೆ. ಸೊ ಅವ್ರು ನಮ್ಮ ಎಲ್ಲ ಮಾತುಗಳು ಕಿವಿಯಾಗಿದ್ದಾರೆ, ರೆಸ್ಪಾಂಡ್ ಮಾಡಿದ್ದಾರೆ ನನಗೆ. ಸೊ ನಂಗೆ ದನಗಳ ಜೊತೆ ಹಂಚ್ಕೊಂಡ್ಮೇಲೆ ಸಮಾಧಾನ ಆಗಿದೆ. ನೀವು ಏನಾದ್ರು ಒಬ್ಬರೇ ಅನಿಸಿದ್ರೆ, ಆ ಥರ ಒಂಟಿತನ ಕಾಡಿದರೆ ದನಗಳ ಹತ್ರ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳಿ. ಅವ್ರನ್ನ ಮೈ ಮುಟ್ಟು ಮಾತಾಡಿಸಿ, ನಿಮಗೆ ಸಮಾಧಾನ ಖಂಡಿತವಾಗ್ಲೂ ಸಿಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು, ಆಮೇಲೆ ನನಗೆ ಕಮೆಂಟ್ ಮಾಡಿ. ಸೊ ಇದನ್ನು ಸಂಜೆವರೆಗೂ ಇಲ್ಲೇ ಮೇಯಿಸ್ತೀವಿ, ಕಟ್ಟಾಕಿರ್ತೀವಿ. ಸೊ ಕಟ್ಟಾಕಿದ ಪ್ರತಿ ಅರ್ಧ ಗಂಟೆಗೆ ಒಂದ್ಸಲ ಬದಲಾಯಿಸ್ತೀವಿ. ಇಲ್ಲಾಂದರೆ ನೋಡಿಕೊಂಡು ಕಟ್ಟು ಚೇಂಜ್ ಮಾಡ್ತೀವಿ. ಅಂದರೆ ಅವು ಮೇಯೋದನ್ನ ನಿಲ್ಲಿಸ್ತವೆ, ಇಲ್ಲ ಸುಮ್ಮನೆ ನಿಂತ್ಕೊಂಡಿರ್ತವೆ ಅನ್ನುವಾಗ ದನದ ಕಟ್ಟು ಬಿಚ್ಚಿ ಬೇರೆ ಕಡೆಗೆ ಕಟ್ಟಾಕ್ತೀವಿ. ಸೊ ಮಧ್ಯಾಹ್ನ ಮೇಲೆ ಅಂದರೆ ದನಗೆ 1 ಗಂಟೆ 2 ಗಂಟೆಗೆ ನೀರು ಕುಡಿಸ್ತೀವಿ. ಸೊ ನೀರು ಕುಡಿಸಿದ ಮೇಲೆ ದನನ ಬಿಟ್ಟು ಮೇಯಿಸ್ತೀವಿ ಸಂಜೆವರೆಗೂ. ಸಂಜೆ ಮೇಲೆ ಒಣಮೇವು ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಇದೆ ನೋಡಿ. ಕಟಾವು ಟೈಮಲ್ಲಿ ಜೋಳದ ಸಿಪ್ಪೆ ಇರುತ್ತೆ, ಅದನ್ನು ಈ ಥರ ಶೇಖರಣೆ ಮಾಡಿಟ್ಟಿರ್ತೀವಿ. ಇದನ್ನು ಕಲ್ಗಚ್ಚು ಕೊಟ್ಟ ಮೇಲೆ ಸಂಜೆ ದನಗಳಿಗೆ ಕೊಡ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.